ಪ್ರತಿಯೊಬ್ಬರೂ ವೃತ್ತಿಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸುತ್ತಾರೆ, ಆದರೂ ಸಹ ನಿರೀಕ್ಷಿತ ಯಶಸ್ಸು ಸಿಗುವುದಿಲ್ಲ. ಆದರೆ ಕೆಲವರು ಕಡಿಮೆ ಶ್ರಮ ಹಾಕಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಎಂಬುದನ್ನು ನೀವು ಗಮನಿಸಿರಬಹುದು. ಈ ರೀತಿಗಳ ಯಶಸ್ಸು ರತ್ನದ ಕಲ್ಲುಗಳಿಂದ ಸಾಧ್ಯ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ರತ್ನಗಳು ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತವೆ ಮತ್ತು ದುರ್ಬಲವಾಗಿರುವ ಗ್ರಹವನ್ನು ಬಲಪಡಿಸುತ್ತವೆ. ನೀವು ಇಂದು ಕೆಲಸ ಮಾಡುತ್ತಿರುವ ಕ್ಷೇತ್ರದಲ್ಲಿ ಸಂಪೂರ್ಣ ಯಶಸ್ಸು ಸಾಧಿಸಲು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ರತ್ನಗಳನ್ನು ಧರಿಸಬೇಕು ಎಂದು ಧರ್ಮಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಅಂದರೆ ಯಾವ ರತ್ನ ನಿಮಗೆ ಸರಿಹೊಂದುತ್ತದೆ, ಅಂತಹ ರತ್ನವನ್ನು ಧರಿಸಿದರೆ ವೃತ್ತಿಜೀವನದ ದಿಕ್ಕು ಬದಲಾಗುತ್ತದೆ. ಯಾವ ವೃತ್ತಿಯವರು ಯಾವ ರತ್ನ ಧರಿಸಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ರಾಶಿ ಮತ್ತು ಲಗ್ನದ ಆಧಾರದ ಮೇಲೆ ಜ್ಯೋತಿಷಿಗಳು ರತ್ನದ ಹರಳುಗಳನ್ನು ಧರಿಸಲು ಸಲಹೆ ನೀಡುತ್ತಾರೆ. ಇದು ಜಾತಕ ಮತ್ತು ಗ್ರಹಗಳ ಸ್ಥಾನಗಳನ್ನು ವಿಶ್ಲೇಷಿಸಿದ ನಂತರ ಸೂಚಿಸಲಾಗುತ್ತದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಕಂಪನ ಅಥವಾ ಶಕ್ತಿಯ ಕೊರತೆಯನ್ನು ಅನುಭವಿಸಿದಾಗ ಸೂಕ್ತವಾದ ರತ್ನದ ಕಲ್ಲುಗಳನ್ನು ಶಿಫಾರಸು ಮಾಡುವ ಮೂಲಕ ಆ ಶಕ್ತಿಯನ್ನು ಮರಳಿ ತುಂಬಲು ರತ್ನವನ್ನು ಧರಿಸುವಂತೆ ಜ್ಯೋತಿಷ್ಯಶಾಸ್ತ್ರ ತಿಳಿಸುತ್ತದೆ. ನಿಮ್ಮ ವೃತ್ತಿಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ರತ್ನದ ಕಲ್ಲುಗಳು ನಿಮಗೆ ಸಹಾಯ ಮಾಡುತ್ತವೆಯೇ ಎನ್ನುವುದಾದರೆ ಹೌದು. ನಿಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ಪಡೆಯಲು ನಿಮ್ಮ ಅವಕಾಶಗಳನ್ನು ಹೆಚ್ಚಿಸಲು ಕೆಲವು ರತ್ನದ ಕಲ್ಲುಗಳಿವೆ. ಆದರೆ ಈ ರತ್ನಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುವುದರಿಂದ ನೀವು ಜ್ಯೋತಿಷ್ಯಶಾಸ್ತ್ರಜ್ಞರ ಸಲಹೆ ಪಡೆದು ಸರಿಯಾದ ರತ್ನದ ಕಲ್ಲುಗಳನ್ನು ಧರಿಸಬೇಕು. ವೃತ್ತಿಜೀವನಕ್ಕೆ ಸಂಬಂಧಿಸಿದ ರತ್ನವು ಪ್ರತಿ ಗ್ರಹ ಮತ್ತು ನಕ್ಷತ್ರದೊಂದಿಗೆ ಸಹ ಸಂಬಂಧಿಸಿದೆ. ವೃತ್ತಿಜೀವನವನ್ನು ಸುಧಾರಿಸಲು ಈ ರತ್ನಗಳನ್ನು ಬಳಸಿ. ಈ ಕ್ಷೇತ್ರದಲ್ಲಿರುವವರಿಗೆ ಪುಷ್ಯರಾಗ ರತ್ನ ಸೂಕ್ತ. ನೀವು ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಲು ಬಯಸಿದರೆ ಪುಷ್ಯರಾಗ ರತ್ನವನ್ನು ಧರಿಸಿ. ಪುಷ್ಯರಾಗ ಗುರು ಗ್ರಹ ಅಥವಾ ಬೃಹಸ್ಪತಿಯ ರತ್ನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದನ್ನು ಧರಿಸುವುದರಿಂದ ಜಾತಕದಲ್ಲಿ ಗುರುಗ್ರಹದ ಸ್ಥಾನವನ್ನು ಬಲಪಡಿಸುತ್ತದೆ. ಇದು ಗೌರವ ಮತ್ತು ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಮತ್ತು ಧರ್ಮದ ಆಚರಣೆಗಳ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಕ್ಷೇತ್ರದಲ್ಲಿರುವವರಿಗೆ ಮಾಣಿಕ್ಯ ಅಥವಾ ರೂಬಿ ಧರಿಸುವುದರಿಂದ ಸೂಕ್ತ. ಉದ್ಯೋಗದಲ್ಲಿ ಬಡ್ತಿ ಮತ್ತು ಸರ್ಕಾರಿ ಇಲಾಖೆಯಲ್ಲಿ ಸವಲತ್ತುಗಳಿಗಾಗಿ ನೀವು ಮಾಣಿಕ್ಯ ಅಥವಾ ರೂಬಿಯನ್ನು ಧರಿಸಬೇಕು. ಮಾಣಿಕ್ಯವು ಸೂರ್ಯನ ರತ್ನವಾಗಿದೆ. ಅದನ್ನು ಧರಿಸುವುದರಿಂದ ಧೈರ್ಯ ಹೆಚ್ಚಾಗುತ್ತದೆ ಮತ್ತು ಸೂರ್ಯನಂತೆಯೇ ವೈಭವವನ್ನು ಸಾಧಿಸುತ್ತದೆ. ನೀವು ಆಡಳಿತ ಕ್ಷೇತ್ರಕ್ಕೆ ಹೋಗಲು ಬಯಸಿದರೆ ಈ ರತ್ನವನ್ನು ಧರಿಸಬಹುದು. ಅಲ್ಲದೆ ಈ ರತ್ನವು ರಕ್ತಕ್ಕೆ ಸಂಬಂಧಿಸಿದ ಎಲ್ಲಾ ರೋಗಗಳನ್ನು ಗುಣಪಡಿಸುತ್ತದೆ ಎಂದು ನಂಬಲಾಗಿದೆ. ಉತ್ತಮ ಹೆಸರು, ಖ್ಯಾತಿ ಮತ್ತು ಮೆಚ್ಚುಗೆಯನ್ನು ಪಡೆಯಬೇಕಾದಲ್ಲಿ ಮಾಣಿಕ್ಯವನ್ನು ಧರಿಸಿ. ಇದು ವೃತ್ತಿಜೀವನದಲ್ಲಿ ಯಶಸ್ಸು, ಉತ್ಸಾಹ ಮತ್ತು ಅದೃಷ್ಟಕ್ಕಾಗಿ ಬಳಸುವ ರತ್ನವಾಗಿದೆ. ಇದು ನಿಮ್ಮ ಗುರಿಗಳನ್ನು ಸ್ಪಷ್ಟಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಸಂಪತ್ತು ಮತ್ತು ವೈಯಕ್ತಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಮಾಣಿಕ್ಯವನ್ನು ಧರಿಸುವುದು ವ್ಯಕ್ತಿಯು ಬಯಸಿದಲ್ಲಿ ಅತ್ಯುನ್ನತ ಸ್ಥಾನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದು ನಿಮ್ಮನ್ನು ಶಾಂತಗೊಳಿಸುತ್ತದೆ ಮತ್ತು ಸಮತೋಲನಗೊಳಿಸುತ್ತದೆ. ಇದು ಸೃಜನಶೀಲತೆ, ವೃತ್ತಿಜೀವನದ ಯಶಸ್ಸು, ಸಮೃದ್ಧಿ ಮತ್ತು ಸ್ವಾತಂತ್ರ್ಯವನ್ನು ಸುಧಾರಿಸುತ್ತದೆ. ಪಚ್ಚೆ ಕಲ್ಲು ಧರಿಸುವುದು ಈ ಕ್ಷೇತ್ರದವರಿಗೆ ಪ್ರಯೋಜನಕಾರಿ. ಪನ್ನಾ ಎಂದು ಕರೆಯಲ್ಪಡುವ ಪಚ್ಚೆಯು ವೃತ್ತಿ, ವ್ಯಾಪಾರ, ಬುದ್ಧಿವಂತಿಕೆ, ಶಿಕ್ಷಣ ಮತ್ತು ಸಂವಹನಕ್ಕೆ ಅದೃಷ್ಟದ ರತ್ನವಾಗಿದೆ. ಇದು ಧನಾತ್ಮಕ ಶಕ್ತಿ ಮತ್ತು ಪ್ರಬಲವಾದ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ. ಸಂಪತ್ತಿನ ಒಳಹರಿವು, ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಬಲಪಡಿಸಲು ಪಚ್ಚೆಯನ್ನು ಧರಿಸಿ. ಶಿಕ್ಷಣ ಇಲಾಖೆ, ಬ್ಯಾಂಕ್, ಉದ್ಯಮ ಅಥವಾ ಪ್ರವಚನ ಇತ್ಯಾದಿಗಳಿಗಾಗಿ ನೀವು ಪಚ್ಚೆ ಕಲ್ಲನ್ನು ಧರಿಸಬಹುದು. ಇದರೊಂದಿಗೆ ಆದಾಯ ತೆರಿಗೆ, ವೈದ್ಯರು,
ಚಾರ್ಟರ್ಡ್ ಅಕೌಂಟೆಂಟ್ಗಳು ಇತ್ಯಾದಿ ಕ್ಷೇತ್ರಗಳಲ್ಲಿರುವವರು ತೊಂದರೆಗೀಡಾಗಿದ್ದರೆ ಪನ್ನಾರತ್ನ ಧರಿಸಬಹುದು ಎಂದು ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ. ಪಚ್ಚೆ ಕಲ್ಲು ಬುಧನ ಪ್ರತಿನಿಧಿಯಾಗಿದ್ದು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ ರಾಶಿಯವರು ಪಚ್ಚೆ ರತ್ನವನ್ನು ಧರಿಸಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಈ ಎಲ್ಲಾ ರಾಶಿಯ ಜನರಿಗೆ ಪಚ್ಚೆ ರತ್ನವು ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಬುಧನ ಮಹಾದಶ ಅಥವಾ ಅಂತರದಶ ಪ್ರಭಾವದಲ್ಲಿರುವ ಜನರು ಸಹ ಪಚ್ಚೆ ರತ್ನವನ್ನು ಧರಿಸಬಹುದು ಎಂದು ರತ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ರತ್ನಶಾಸ್ತ್ರದಲ್ಲಿ ಕೆಲ ಜನರು ಪಚ್ಚೆ ರತ್ನವನ್ನು ಧರಿಸಬಾರದು ಎಂದು ಹೇಳಲಾಗಿದೆ. ರತ್ನಶಾಸ್ತ್ರದ ಪ್ರಕಾರ ಯಾರ ಜಾತಕದಲ್ಲಿ ಬುಧನು 3ನೇ, 6ನೇ, 8ನೇ ಮತ್ತು 12ನೇ ಸ್ಥಾನದಲ್ಲಿದ್ದಾರೋ ಅವರು ಪಚ್ಚೆ ರತ್ನವನ್ನು ಧರಿಸಬಾರದು. ಇಲ್ಲದಿದ್ದರೆ ಅದು ಆರ್ಥಿಕ ನಷ್ಟ ಮತ್ತು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಪಚ್ಚೆ ರತ್ನವನ್ನು ಧರಿಸುವುದರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ತಾಯಿ ಮತ್ತು ಮಗನ ನಡುವಿನ ಸಂಬಂಧವು ಬಲಗೊಳ್ಳುತ್ತದೆ. ವಿವೇಚನಾ ಶಕ್ತಿ ಬಲಗೊಳ್ಳುತ್ತದೆ. ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ವಜ್ರ ಧರಿಸುವುದರಿಂದ ಈ ಕ್ಷೇತ್ರದ ಜನರಿಗೆ ಪ್ರಯೋಜನ. ಕಲೆ, ಸಿನಿಮಾ ಕ್ಷೇತ್ರ, ಮಾಧ್ಯಮ, ಗಾಯನ, ಗ್ಲಾಮರ್ ಮತ್ತು ಮಾಡೆಲಿಂಗ್ ಇತ್ಯಾದಿ ಕ್ಷೇತ್ರಗಳಲ್ಲಿ ನೀವು ಯಶಸ್ಸನ್ನು ಪಡೆಯಲು ಬಯಸಿದರೆ ವಜ್ರವನ್ನು ಧರಿಸಿ. ವಜ್ರವನ್ನು ಶುಕ್ರನ ರತ್ನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಶುಕ್ರವು ಸಂತೋಷಗಳ ಅಧಿಪತಿ. ವಜ್ರವನ್ನು ಧರಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಇದರೊಂದಿಗೆ ನೀವು ಪ್ರೀತಿ ಮತ್ತು ವೈವಾಹಿಕ ಸಂತೋಷವನ್ನು ಪಡೆಯುತ್ತೀರಿ. ಹವಳ ಧರಿಸುವುದರಿಂದ ಈ ಕ್ಷೇತ್ರದವರಿಗೆ ಲಾಭ. ಆಡಳಿತಾತ್ಮಕ ವಲಯ, ವಕೀಲಿಕೆ, ನ್ಯಾಯಾಧೀಶರಾಗಿದ್ದರೆ ಹವಳ ಧರಿಸುವುದು ಒಳ್ಳೆಯದು. ಆಡಳಿತಾತ್ಮಕ ಕೆಲಸದಲ್ಲಿರುವವರಿಗೆ ಹವಳ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಹವಳವು ಮಂಗಳನ ಪ್ರತಿನಿಧಿ, ಆದರೆ ಇದನ್ನು ಮಂಗಳ ದಿನದಂದು ಮಾತ್ರ ಧರಿಸಬೇಕು. ಅಲ್ಲದೆ ನೀವು ಪೊಲೀಸ್ ಅಥವಾ ಸೈನ್ಯ ಸೇರಲು ಬಯಸಿದರೆ ಅಥವಾ ತಯಾರಿ ನಡೆಸುತ್ತಿದ್ದರೆ ಹವಳವನ್ನು ಧರಿಸಿ. ಇದನ್ನು ಧರಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕೆಲಸದಲ್ಲಿ ಮೆಚ್ಚುಗೆ, ವೃತ್ತಿ ಜೀವನದ ಸ್ಥಿರತೆ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಹವಳದೊಂದಿಗೆ ಸಂಬಂಧಿಸಿದೆ. ಹವಳವು ಸಮೃದ್ಧಿಯ ರತ್ನವಾಗಿದ್ದು ಅದು ಸಾಮಾಜಿಕ ಸ್ಥಾನಮಾನ ಮತ್ತು ಸಂಪತ್ತನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಹಣಕಾಸಿನ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹವಳ ಅಥವಾ ಮೂಂಗಾ ರತ್ನವು ಮಂಗಳಕ್ಕೆ ಸಂಬಂಧಿಸಿದೆ ಮತ್ತು ಅದನ್ನು ಧರಿಸಿದ ವ್ಯಕ್ತಿಗೆ ಧೈರ್ಯ ಮತ್ತು ಗಣನೀಯವಾಗಿ ಹೆಚ್ಚಿದ ಸಂತೋಷವನ್ನು ನೀಡುತ್ತದೆ. ಈ ಕ್ಷೇತ್ರದಲ್ಲಿರುವವರಿಗೆ ನೀಲಮಣಿ ರತ್ನ ಧರಿಸುವುದರಿಂದ ಸೂಕ್ತ. ನೀವು ಆಕರ್ಷಣೆಯ ಕೇಂದ್ರವಾಗಲು ಬಯಸಿದರೆ ನೀಲಮಣಿ ರತ್ನವನ್ನು ಧರಿಸಬಹುದು. ನೀಲಮಣಿಯ ರತ್ನದ ಕಲ್ಲು ಶನಿ ದೇವನಿಗೆ ಪ್ರಿಯ. ಈ ರತ್ನವನ್ನು ಧರಿಸುವುದರಿಂದ ಪೀಡೆಗಳು ಮತ್ತು ಸಾಡೆಸಾತಿಯ ಪರಿಣಾಮ ಕಡಿಮೆಯಾಗುತ್ತದೆ. ಈ ರತ್ನವನ್ನು ಧರಿಸುವುದು ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಗೋಮೇಧ ಧರಿಸುವುದರಿಂದ ಈ ಕ್ಷೇತ್ರದವರಿಗೆ ಲಾಭ. ವೃತ್ತಿ ಸಂಬಂಧ ಸಂದರ್ಶನದಲ್ಲಿ ಪಾಲ್ಗೊಳ್ಳುವವರಿಗೆ ಸಂದರ್ಶಕರನ್ನು ವಿಸ್ಮಯಗೊಳಿಸಲು ಮತ್ತು ಹೆಚ್ಚುವರಿ ಅದೃಷ್ಟವನ್ನು ತರಲು ಹೆಸ್ಸೋನೈಟ್ ಗಾರ್ನೆಟ್ ಅನ್ನು ಉದ್ಯೋಗ ಸಂದರ್ಶನಕ್ಕೆ ಹೋಗುವಾಗ ಧರಿಸಿ. ವೃತ್ತಿ ಮತ್ತು ವ್ಯಾಪಾರದ ಹರಳು ಇದಾಗಿರುವುದರಿಂದ ಇದು ನಿಮಗೆ ಒಳ್ಳೆಯದನ್ನು ಮಾಡುತ್ತದೆ. ಉದ್ಯೋಗದಾತರಿಗೆ ನಿಮ್ಮನ್ನು ಗಮನ ಸೆಳೆಯುವಂತೆ ಮಾಡುತ್ತದೆ. ಹೆಸ್ಸೋನೈಟ್ ಗಾರ್ನೆಟ್ ಅಥವಾ ಗೋಮೇಧ ನಿಮಗೆ ವ್ಯಾಪಾರದಲ್ಲಿ ಕೂಡ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. ಧನಾತ್ಮಕ ಕಂಪನ ಮತ್ತು ಶಕ್ತಿಯನ್ನು ಒದಗಿಸುವ ಮೂಲಕ ಇಡೀ ದೇಹದ ವ್ಯವಸ್ಥೆಯನ್ನು ಸಮತೋಲನಗೊಳಿಸಲು ಮತ್ತು ಉತ್ತೇಜಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಬೆಕ್ಕಿನ ಕಣ್ಣಿನ ರತ್ನ ಧರಿಸುವುದರಿಂದ ಈ ಕ್ಷೇತ್ರದವರಿಗೆ ಲಾಭ. ಕೇತುವಿನ ರತ್ನವೆಂದು ಕರೆಯಲಾಗುವ ಬೆಕ್ಕಿನ ಕಣ್ಣಿನ ರತ್ನ ಧರಿಸುವ ಮೂಲಕ ನಿಮ್ಮ ಕುಗ್ಗುತ್ತಿರುವ ವೃತ್ತಿ ಅಥವಾ ವ್ಯವಹಾರದ ಬೆಳವಣಿಗೆಯನ್ನು ಹೆಚ್ಚಿಸಿ. ಬೆಕ್ಕಿನ ಕಣ್ಣಿನ ಇತರ ಹೆಸರುಗಳು ಲೆಹ್ಸುನಿಯಾ ಅಥವಾ ಕ್ಯಾಟ್ ಐ ಲೆನ್ಸ್.
ಬೆಕ್ಕಿನ ಕಣ್ಣು ಅತೀಂದ್ರಿಯ ಸಾಮರ್ಥ್ಯಗಳು, ಅತೀಂದ್ರಿಯ ಅನುಭವಗಳು ಮತ್ತು ದೈವಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ರತ್ನವನ್ನು ಧರಿಸಿದರೆ ಒಬ್ಬನು ತನ್ನ ಪ್ರತಿಸ್ಪರ್ಧಿಗಳನ್ನು ಸುಲಭವಾಗಿ ಸೋಲಿಸಬಹುದು ಮತ್ತು ಯಾವುದೇ ದುಷ್ಟ ಶಕ್ತಿಗಳ ಪರಿಣಾಮವನ್ನು ತೊಡೆದುಹಾಕಬಹುದು ಮತ್ತು ಅದಕ್ಕಾಗಿಯೇ ಇದನ್ನು ಯಶಸ್ಸಿನ ಕಲ್ಲು ಎಂದು ಕರೆಯಲಾಗುತ್ತದೆ. ನೀವು ಯಾವುದೇ ರತ್ನವನ್ನು ಧರಿಸುವ ಮುನ್ನ ಜ್ಯೋತಿಷಿಗಳ ಸಲಹೆಯನ್ನು ಪಡೆಯುವುದು ಉತ್ತಮ. ಸಲಹೆ ಇಲ್ಲದೆ ಧರಿಸುವುದು ನಿಮ್ಮ ಬದುಕಿನಲ್ಲಿ ಋಣಾತ್ಮಕ ಪರಿಣಾಮ ಬೀರಬಹುದು. ಬಹಳಷ್ಟು ಮಂದಿ ತಮಗೆ ಅರಿವಿಲ್ಲದಂತೆಯೇ ರತ್ನಗಳನ್ನು ಧರಿಸಿ ನಷ್ಟ ಅನುಭವಿಸಿದ ಉದಾಹರಣೆ ಇದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.